ಹಾಸನದಲ್ಲಿ ಎಂಎಲ್ಸಿ ಸೂರಜ್ ರೇವಣ್ಣಗೆ ಮೆಡಿಕಲ್ ಚೆಕಪ್ ಮಾಡಿಸಲಾಗ್ತಾ ಇದೆ. ಮೆಡಿಕಲ್ ಚೆಕಪ್ಗೆ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಸೂರಜ್ ರೇವಣ್ಣನ ಮೆಡಿಕಲ್ ಚೆಕಪ್ ಸದ್ಯಕ್ಕೆ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಸೂರಜ್ ರೇವಣ್ಣ ವಿರುದ್ಧ ಕೇಳಿ ಬರ್ತಾ ಇದೆ. ತಮ್ಮ ಪಕ್ಷದ ಕಾರ್ಯಕರ್ತರನ್ನ ತೋಟದ ಮನೆಗೆ ಕರೆಸಿಕೊಂಡು ಆ ಕಾರ್ಯಕರ್ತನ ಮೇಲೆ ಅತ್ಯಾಚಾರ ಆರೋಪ ಕೇಳಿ ಬಂದಿದೆ ಸೂರಜ್ ರೇವಣ್ಣ ವಿರುದ್ಧ. ಈ ಬಗ್ಗೆ ಎಫ್ಐಆರ್ ಕೂಡ ಆಗಿದೆ. ಸೆನ್ ಪೊಲೀಸರು ನಿನ್ನೆ ವಿಚಾರಣೆಗೆ ಕರೆದುಕೊಂಡು ಹೋಗಿದ್ರು. ವಿಚಾರಣೆ ಆದ ನಂತರ ಬೆಳಗ್ಗೆ ಅರೆಸ್ಟ್ ಮಾಡಿದ್ರು. ಸೊ ಈಗ ಮೆಡಿಕಲ್ ಚೆಕಪ್ಗೆ ಸೂರಜ್ ರೇವಣ್ಣರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಹಾಸನ ಜಿಲ್ಲಾಸ್ಪತ್ರೆಗೆ ಸೂರಜ್ ರೇವಣ್ಣ ಅವರನ್ನ ಪೊಲೀಸರು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅವರ ಮೆಡಿಕಲ್ ಚೆಕಪ್ ಅಲ್ಲೇ ನಡೆಸಲಾಗಿದೆ. ಎಫ್ಐಆರ್ ದಾಖಲಾಗಿದೆ. ಇವರು ಕೂಡ ಕೌಂಟರ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ನನಗೆ ಬ್ಲಾಕ್ ಮೇಲ್ ಮಾಡುವಂತಹ ಕೆಲಸ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಆ ಟೀಮ್ ಮಾಡ್ತಾ ಇದೆ ಅನ್ನುವಂತಹ ಕೌಂಟರ್ ಕಂಪ್ಲೇಂಟ್ ಕೂಡ ಆಗಿದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸ್ಟ್ರಾಂಗ್ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೆಕ್ಷನ್ 377, 342, 506, 34 ಈ ಐಪಿಸಿ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿರೋದ್ರಿಂದ ಸೂರಜ್ ರೇವಣ್ಣ ಅವರ ವಿರುದ್ಧ ಯಾವ ಕ್ರಮ ಆಗುತ್ತೆ ಅನ್ನುವಂತಹ ಕುತೂಹಲ. ಈ ಬಗ್ಗೆ ಹಾಸನದಿಂದ ಮತ್ತಷ್ಟು ಡೆವಲಪ್ಮೆಂಟ್ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಕಿರಣ್. ಏನಾಗ್ತಾ ಇದೆ ಹಾಸನದಲ್ಲಿ ಸದ್ಯಕ್ಕೆ ಸೂರಜ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಸಭಾ ಏನು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬಂಧನದಲ್ಲಿದ್ದಂಥ MLC ಸೂರಜ್ ರೇವಣ್ಣ ಇದೀಗ ASP ತಮ್ಮಯ್ಯ ಅಂಡ್ ಟೀಮ್ ಸುಮಾರು 10ಕ್ಕೂ ಹೆಚ್ಚು ಜನ ಈಗ ಹಾಸನ ಇಮ್ಸ್ ಹಾಸ್ಪಿಟ್ಲಿಗೆ ಅವರಿಗೆ ಮೊದಲಿಗೆ ಕರೆದುಕೊಂಡು ಹೋಗಿರೋಂಥದ್ದು. ಅಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ಸುಮಾರು 1 ಗಂಟೆಗೂ ಕಾಲ ಹೆಚ್ಚಿನ ಕಾಲ ಅಲ್ಲಿ ವೈದ್ಯಕೀಯ ತಪಾಸಣೆ ನಡೆಸ್ತಾರೆ. ತದನಂತರ ಅವರಿಗೆ ಹೊಳೆನರಸೀಪುರದ ಏನು ಇಂದು ಕೋರ್ಟ್ ರಜಾ ಆದ ಕಾರಣ ನ್ಯಾಯಾಧೀಶರ ನಿವಾಸಕ್ಕೆ ಕರೆದುಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಅದಾದ ನಂತರ ನ್ಯಾಯಾಧೀಶರು ಏನು ಹೇಳ್ತಾರೆ, ಅದಾದ ನಂತರ ಅಂದರೆ ಮತ್ತೆ ಕಸ್ಟಡಿ ಕೊಡ್ತಾರೋ ಅಥವಾ ನ್ಯಾಯಾಂಗ ಬಂಧನ ಕೊಡ್ತಾರೋ ಅಥವಾ ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ಏನಿದೆ ಅಲ್ಲಿಗೆ ಈ ಪ್ರಕರಣವನ್ನು ವರ್ಗಾವಣೆ ಮಾಡ್ತಾ ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ಈಗ ASP ತಮ್ಮಯ್ಯ ನೇತೃತ್ವದಲ್ಲಿ ಮೆಡಿಕಲ್ ಚೆಕಪ್ಗಾಗಿ ಹಾಸನ ಇಮ್ಸ್ ಹಾಸ್ಪಿಟ್ಲ್ಗೆ ಏನು ವಿಧಾನಸಭಾ ಸದಸ್ಯ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣನ ಕರೆದುಕೊಂಡು ಹೋಗಿರೋಂಥದ್ದು. ಯಾವುದೇ ಅಹಿತಕರ ಘಟನೆ ನಡೆದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸಭಾ, ಥ್ಯಾಂಕ್ ಯು ಕಿರಣ್. ಇದು ಹಾಸನದ ಡೆವಲಪ್ಮೆಂಟ್ ಆಯಿತು. ಇನ್ನು ಬೆಂಗಳೂರಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಬಗ್ಗೆನೂ ಕೂಡ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀವಿ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸೆನ್ ಪೊಲೀಸರು ಈಗ ಸೂರಜ್ ರೇವಣ್ಣರನ್ನ ಮೆಡಿಕಲ್ ಚೆಕಪ್ಗಂತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಮೆಡಿಕಲ್ ಚೆಕಪ್ ಆದ ನಂತರ ನ್ಯಾಯಾಧೀಶರ ನಿವಾಸದಲ್ಲಿ ಅವ್ರನ್ನ ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರು ಯಾವ ಕಸ್ಟಡಿಗೆ ಒಪ್ತಾರೋ ಅಥವಾ ಆದೇಶ ಕೊಡ್ತಾರೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಸದ್ಯಕ್ಕೆ ಇದೆ. ರೇವಣ್ಣ ಕುಟುಂಬಕ್ಕೆ ಒಂದು ರೀತಿ ಕಾನೂನು ಕಂಟಕ. ಮೊದಲು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಆಯಿತು, ಅದಾದ ನಂತರ ರೇವಣ್ಣನವರಾಯಿತು, ಅದಾದ ನಂತರ ಭವಾನಿ ರೇವಣ್ಣ, ಇವರೊಬ್ಬರು ಉಳ್ಕೊಂಡಿದ್ರು ಕುಟುಂಬದಲ್ಲಿ. ಇವರ ವಿರುದ್ಧನೂ ಕೂಡ ಅತ್ಯಾಚಾರ ಆರೋಪ ಕೇಳಿ ಬಂದಿದೆ. ಅದು ಕೂಡ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ MLC ಸೂರಜ್ ರೇವಣ್ಣ ಅವರ ವಿರುದ್ಧ ಕೇಳಿ ಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.